ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 3 ವಾರಗಳಿಂದ ವರ್ಣನ ಆರ್ಭಟ ಜೋರಾಗಿದೆ. ನದಿ ತೀರಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ಕಳೆದ ವರ್ಷ ಭೀಕರ ಬರಗಾಲದಿಂದ ಕಂಗೆಟ್ಟಿದ್ದಂತ ಜನರು ಕೂಡ ಖುಷಿಯಾಗಿದ್ದಾರೆ. ಕಾವೇರಿ ಕೊಳದ ಪ್ರಮುಖವಾಗಿರ್ತಕ್ಕಂಥ ಜಲಾಶಯ ಹೇಮಾವತಿ ತುಂಬಿ ಹರಿತಾ ಇದೆ. ನಾವು ಹೇಮಾವತಿ ಜಲಾಶಯದಲ್ಲಿದ್ದೀವಿ. ನೋಡಬಹುದು, ಒಟ್ಟು 2927 ಅಡಿಗಳ ಸಾಮರ್ಥ್ಯದ ಜಲಾಶಯದಲ್ಲಿ ಇವತ್ತು 2921 ಅಡಿ ಅಂದ್ರೆ 37 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಇವತ್ತು 36 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಹೆಚ್ಚುವರಿ ನೀರನ್ನ ಸುಮಾರು 22,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತದೆ. ನಾವು ನೋಡ್ತೀವಿ, ಹಾಲ್ ನೊರೆಯಂತೆ ಏನು ಜಲಾಶಯದಿಂದ ನೀರು ಒಕ್ಕಿ ಹರಿತಾ ಇದೆ. ಸುಮಾರು 10-20 ಅಡಿಗಳ ಎತ್ತರಕ್ಕೆ ನೀರು ಜಿಗಿದು ಮೇಲೆ ಹೋಗ್ತಾ ಇದೆ. ಸೊ ಈ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳಿಕ್ಕೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಎಲ್ಲ ಫ್ಯಾಮಿಲಿಗಳು, ಮಕ್ಕಳು, ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಜಲಾಶಯವನ್ನ ಬಂದು ಕಣ್ತುಂಬಿಕೊಳ್ತಾ ಇದ್ದಾರೆ. ಈ ನೀರಿನ ಸಿಂಚನದಲ್ಲಿ ಖುಷಿ ಪಡ್ತಾ ಇದ್ದಾರೆ. ನಾವು ನೋಡಬಹುದು, ಸಾಕಷ್ಟು ಜನರು ಎಂಜಾಯ್ ಮಾಡ್ತಿದ್ದಾರೆ. ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಜನರು, ಸಾವಿರಾರು ಸಂಖ್ಯೆಯಲ್ಲಿ ಗೊರೂರಿಗೆ ಬರ್ತಾರೆ. ಹಾಸನ ತಾಲೂಕಿನ ಗೊರೂರಿನಲ್ಲಿ ಈ ಒಂದು ಜಲಾಶಯ ಇದೆ. ಜಲಾಶಯ ಕಳೆದ ವರ್ಷ ಸಂಪೂರ್ಣವಾಗಿ ಬರಿದಾಗಿತ್ತು. ಈ ವರ್ಷ ಜಲಾಶಯ ತುಂಬಿ ಹೋಗಿದೆ. ಸೊ ಜಲಾಶಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತಾನೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಿ, ಎಲ್ಲರೂ ಕೂಡ ಸೆಲ್ಫಿ ಹೊಡ್ಕೊಳ್ತಾ ಇದ್ದಾರೆ, ಫೋಟೋ ತಗೊಳ್ತಾ ಇದ್ದಾರೆ. ಹಾಗೇನೆ ಅಲ್ಲಿ ಸಾಕಷ್ಟು ಜನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ಮುಂಗಾರು ಮಳೆಗೆ ತುಂಬಿರ್ತಕ್ಕಂತ ಜಲಾಶಯವನ್ನ ಕಣ್ತುಂಬಿಕೊಳ್ಳಿಕ್ಕೆ ಬಂದಿರತಕ್ಕಂತ ಸಾವಿರಾರು ಜನರು ಇಡೀ ವಾತಾವರಣದಲ್ಲಿ ಹಬ್ಬದ ಸಂಭ್ರಮದ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಖುಷಿ, ಈ ಜಲಾಶಯವನ್ನ ಕಣ್ತುಂಬಿಕೊಳ್ತಕ್ಕಂತ ಖುಷಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಜನರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಹೇಳಿ, ಜಲಾಶಯ ನೋಡ್ತಾ ಇದ್ದಾರೆ, ಹೇಗೆ ಅನ್ಸುತ್ತೆ? ಕಳೆದ ವರ್ಷ ಖಾಲಿ ಇತ್ತು, ಹೇಗೆ ಅನ್ಸುತ್ತೆ? ತುಂಬಾನೇ ಖುಷಿ ಆಗ್ತಿದೆ. ತುಂಬಾ ಎಂಜಾಯ್ ಮಾಡ್ತಿದೀವಿ. ಫ್ಯಾಮಿಲಿ ಎಲ್ರು ಬಂದಿದೀವಿ ನೋಡ್ಬೇಕು ಅಂತಾನೆ. ತುಂಬಾ ಖುಷಿ ಆಗ್ತಿದೆ. ತುಂಬಾ ನೀರ್ ಬಿಟ್ಟಿದ್ದಾರೆ. ಹೌದು, ಈ ಸಲ ತುಂಬಾ ನೀರ್ ಬಿಟ್ಟಿದ್ದಾರೆ. ನಮ್ ಜೊತೆ ಇದ್ದಾರೆ, ಹೇಳಿ ನೀವ್ ಎಲ್ಲಿಂದ ಬಂದ್ರೆ, ಹೇಗಿದೆ ಈ ಸಂದರ್ಭ? ಮಂಡ್ಯದಿಂದ ಬಂದಿದೀವಿ ಸರ್. ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಪ್ಲೇಸು. ಮತ್ತೆ ಮಳೆ, ಈ ಡ್ಯಾಮು ಹೇಮಾವತಿ ಡ್ಯಾಮು ಅಂತ ಕೇಳ್ಪಟ್ಟಿದ್ವಿ, ನೋಡಿರ್ಲಿಲ್ಲ ಅಷ್ಟೇ. ತುಂಬಾನೇ ಒಳ್ಳೆ ಪ್ಲೇಸು, ನೋಡಕ್ಕೆ ಎಲ್ಲ ಚೆನ್ನಾಗಿದೆ, ಒಳ್ಳೆ ಪ್ಲೇಸ್. ಮಂಡ್ಯಕ್ಕೂ ಕೂಡ ಹೇಮಾವತಿ ನೀರು ಬರ್ತದೆ, ಅದು ಇನ್ನೊಂದು ಖುಷಿ. ಈ ಪ್ಲೇಸ್ ಈ ತರ ಎಲ್ಲ ಅಲ್ಲಿ ನೋಡೋ ಪ್ಲೇಸ್ ಗಳ ತರ ಇರಲ್ಲ. ಇಲ್ಲಿ ಬಂದಿದೀವಿ, ತುಂಬಾನೇ ಚೆನ್ನಾಗಿದೆ. ಒಂಥರ ಏನೋ ಒಂಥರ ಖುಷಿ ಅನ್ಸುತ್ತೆ. ಜೈ ಹೇಮಾವತಿ. ಹೇಳಿ, ಹೇಗಿದೆ ಈ ಸಂದರ್ಭ? ಹೇಳಕ್ಕೆ ಆಗ್ತಿಲ್ಲ, ಆತರ ಅಷ್ಟು ಖುಷಿ ಆಗ್ತಿದೆ. ತುಂಬಾ ಹೌದು, ಇದು 3rd ಟೈಮ್ ಬಂದಿರೋದಿಲ್ಲ. ಮತ್ತೊಬ್ರು ಪ್ರವಾಸಿ ನಮ್ಮ ಜೊತೆ. ಹೇಳಿ ಸರ್, ನೀವ್ ಎಲ್ಲಿಂದ ಬಂದಿದ್ರಿ? ಹೇಗಿದೆ ಗೊರೂರಿನ ಹೇಮಾವತಿ ಜಲಾಶಯ, ಪ್ರಮುಖ ಜಲಾಶಯ, ಈ ಸಲ ತುಂಬಿ ಹರಿತದೆ, ಹೇಗೆ? ತುಂಬಾ ಖುಷಿ ಆಗ್ತಿದೆ. ನಾವು ಸೋಮವಾರ ಕಡೆಯಿಂದ ಬಂದಿದ್ದೇವೆ. ತುಂಬಾ ರೋಮಾಂಚನವಾಗಿದೆ. ನೋಡ್ಬೋದು, ನಾವೆಲ್ಲ ಚಂಡಿ ಆಗಿದ್ದೀವಿ, ತುಂಬಾನೇ ಎಂಜಾಯ್ ಮಾಡ್ತಾ ಇದೀವಿ. ಪ್ರತಿಯೊಬ್ರು ಬರ್ಬೇಕು, ಫ್ಯಾಮಿಲಿ ಸಮೇತ ನೀವು ಬನ್ನಿ, ನೋಡಿ ಎಷ್ಟು ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ತುಂಬಾ ರೈತರಿಗಾಗಿ ಇರ್ಬೋದು, ಅಥವಾ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇತ್ತು, ಅದು ಎಲ್ಲ ಈಗ ಸಮಸ್ಯೆ ಇದಾಗ್ತದೆ. ಏನು ತಮಿಳ್ನಾಡಿನ ಸಮಸ್ಯೆನೇ ಇಲ್ಲ. ಇವಾಗ ಆರಾಮಾಗಿ ನೀರು ಕೊಡ್ಬೋದು. ಇವಾಗ ನೋಡಿ ನೀವು, ಅದಕ್ಕಿಂತ ಫಸ್ಟ್ ಎಲ್ಲರೂ ಹೇಮಾವತಿ ಡ್ಯಾಮ್ ಹತ್ರ ಬನ್ನಿ, ಎಂಜಾಯ್ ಮಾಡಿ. ಪ್ರತಿಯೊಬ್ರು ಬರ್ಬೇಕು ಇಲ್ಲಿಗೆ. ತುಂಬಾ ಖುಷಿ ಆಗ್ತಾ ಇದೆ, ಎಲ್ಲರೂ ಎಂಜಾಯ್ ಮಾಡ್ಕೊಂಡು. ಈಗ ಕಳೆದ ವರ್ಷ ಮಳೆ ಇರಲಿಲ್ಲ, ಡ್ಯಾಮ್ ಖಾಲಿ ಆಗಿತ್ತು. ಈ ವರ್ಷ ಬಹಳ ಬೇಗ ಡ್ಯಾಮ್ ತುಂಬಿಟ್ಟಿದೆ. ಈ ಖುಷಿ ಹೇಗಿದೆ? ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಸರ್. ನೀವೇ ನೋಡ್ತಾ ಇದೀರಾ ಎಷ್ಟು ಜನ ಬಂದಿದ್ದಾರೆ ಅಂತ. ಎಲ್ಲೆಲ್ಲಿ ಸುಮಾರು ಕಡೆಯಿಂದನೂ ಬಂದಿದ್ದಾರೆ, ಮಾತೇ ಬರ್ತಾ ಇಲ್ಲ ಸರ್. ಸೂಪರ್ ಆಗಿದೆ ಸರ್. ತುಂಬಾ ಜನ ಈ ಒಂದು ಇದರಲ್ಲಿ ಕುಣಿತಾ ಇದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಅದೇ ಸರ್, ನಾವು ಸೋಮವಾರಪೇಟೆನೇ ಬಂದಿದೀವಿ, ಫ್ಯಾಮಿಲಿ ಬಂದಿದೀವಿ ಸರ್. ಎಲ್ರು ತುಂಬಾನೇ ಎಂಜಾಯ್ ಮಾಡ್ತಾ ಇದೀವಿ ಸರ್. ಒಂದು 4 days ಇಂದ ಬಿಟ್ಟಿದ್ದಾರೆ ಸರ್. ತುಂಬಾನೇ ಸೂಪರ್ ಆಗಿ ಉಂಟು. ನಾವು ಫಸ್ಟ್ ಟೈಮ್ ಬಂದಿದ್ದು, ಮಾತುಗಳೇ ಬರ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಸರ್. ಸಖತ್ತಾಗಿದೆ ಸರ್. ಮಳೆಗಾಲದಲ್ಲಿ ಮಾತ್ರ ಒಂದು ವಾರ 2 ವಾರ ಈ ತರ ಸಂದರ್ಭ ನೋಡಕ್ ಸಿಗುತ್ತೆ. ಯಾವ ಫಾಲ್ಸ್ಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಜಲಾಶಯದ ನೀರು ಬರ್ತಾ ಇದೆ. ಹೌದು ಸರ್. ನಾನು ಹಾರಂಗಿ ಡ್ಯಾಮ್ ನೋಡಿದ್ದೆ, ಅದನ್ನ ಬಿಟ್ರೆ ಇದು 2nd ಟೈಮ್ ನೋಡಿದ್ದು ಸರ್. ಸೂಪರ್ ಆಗಿದೆ ಸರ್. ಇದು ಜನರು ಎಂಜಾಯ್ ಮಾಡ್ತಕ್ಕಂಥ ರೀತಿ. ಅಂದ್ರೆ ಏನು ಗೊರೂರಿನಲ್ಲಿ ಇರ್ತಕ್ಕಂಥ ಹೇಮಾವತಿ ಜಲಾಶಯ ಈ ವರ್ಷ ತುಂಬಿ ಹರಿತಾ ಇದೆ. ಎಲ್ಲರೂ ಕೂಡ ಇದನ್ನ ಕಣ್ಣು ತುಂಬಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಖುಷಿಯನ್ನ ಎಂಜಾಯ್ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ, TV9 ಹಾಸನ.